ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ನಾವು ಈ ದಿನ ಸುದ್ದಿಯಲ್ಲಿರುವ ಬೋರ್ ಟೈಗರ್ ರಿಸರ್ವ್ ಬಗ್ಗೆ ತಿಳಿದುಕೊಳ್ಳೋಣ. ಬೋರ್ ಹುಲಿ ಮೀಸಲು ಪ್ರದೇಶ ಇದು ಯಾವ ರಾಜ್ಯದಲ್ಲಿದೆ? ಇದು ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಯಲ್ಲಿದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಬೋರ್ ಟೈಗರ್ ಪ್ರಾಜೆಕ್ಟ್ನಲ್ಲಿ 2 ಹೊಸ ಸಫಾರಿ ಗೇಟ್ಗಳನ್ನು ಇತ್ತೀಚೆಗೆ ಉದ್ಘಾಟಿಸಲಾಯಿತು. ಆದ್ದರಿಂದ ಬೋರ್ ಟೈಗರ್ ರಿಸರ್ವ್ ಸುದ್ದಿಯಲ್ಲಿದೆ. ಬೋರ್ ಹುಲಿ ಮೀಸಲು ಪ್ರದೇಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಇದು ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ಹುಲಿ ಮೀಸಲು ಪ್ರದೇಶವಾಗಿದೆ. ಇದು ಹಲವಾರು ಬಂಗಾಳ ಹುಲಿಗಳ ಆವಾಸ ಸ್ಥಾನಗಳ ನಡುವೆ ಇದೆ. ಈಶಾನ್ಯಕ್ಕೆ ಪೆಂಚ್ ಹುಲಿ ಮೀಸಲು ಪ್ರದೇಶ, ಪೂರ್ವಕ್ಕೆ ನಾಗ್ಜಿರಾ ನವೇಗಾಂವ್ ಹುಲಿ ಮೀಸಲು ಪ್ರದೇಶ, ಆಗ್ನೇಯಕ್ಕೆ ಕರ್ಲ್ಹಾಂಡ ವನ್ಯಜೀವಿ ಅಭಯಾರಣ್ಯ, ಪಶ್ಚಿಮಕ್ಕೆ ಮೇಲ್ಘಾಟ್ ಮೀಸಲು ಪ್ರದೇಶ, ವಾಯವ್ಯಕ್ಕೆ ಸಾತ್ಪುರಾ ಹುಲಿ ಮೀಸಲು ಪ್ರದೇಶಗಳು ಇವೆ. ಬೋರ್ ಹುಲಿ ಮೀಸಲು ಪ್ರದೇಶವು ವನಪತನಶೀಲ ಅರಣ್ಯ ಪ್ರಕಾರದಿಂದ ಕೂಡಿದ್ದು, ತೇಗ, ತೆಂಡು, ಬಿದಿರು, ಟ್ಯಾರೋ ಮತ್ತು ಗೋಕ್ರುಗಳು ಇಲ್ಲಿ ಹೇರಳವಾಗಿ ಬೆಳೆಯುವ ಸಸ್ಯವರ್ಗದ ಜಾತಿಗಳಾಗಿವೆ. ಈ ಮೀಸಲು ಪ್ರದೇಶದಲ್ಲಿ ಹುಲಿಗಳಲ್ಲದೆ ಚಿರತೆಗಳು, ಕರಡಿಗಳು, ಸಾಂಬಾರ್ ಜಿಂಕೆ, ಭಾರತೀಯ ಕಾಡೆಮ್ಮೆ, ಚಿಟ್ಟಲ್, ಕಾಡುಹಂದಿಗಳು ಇನ್ನಿತರ ಹಲವಾರು ಸಸ್ತನಿಗಳಿಗೆ ಈ ಪ್ರದೇಶವು ನೆಲೆಯಾಗಿದೆ. ಇದು 200ಕ್ಕಿಂತ ಕಡಿಮೆ ಪಕ್ಷಿ ಪ್ರಭೇದಗಳ ವೈವಿಧ್ಯತೆಯನ್ನ ದಾಖಲಿಸಿದೆ. ಬೋರ್ ಟೈಗರ್ ರಿಸರ್ವ್ ಎಲ್ಲಿದೆ? ಇದು ಮಹಾರಾಷ್ಟ್ರದ ವಾರ್ಧಾ ಜಿಲ್ಲೆಯಲ್ಲಿದೆ. ಭಾರತದ ಹುಲಿ ಮೀಸಲು ಪ್ರದೇಶಗಳಲ್ಲಿ ಬೋರ್ ಹುಲಿ ಮೀಸಲು ಪ್ರದೇಶ ಯಾವ ವ್ಯತ್ಯಾಸವನ್ನ ಹೊಂದಿದೆ? ಇದು ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ಹುಲಿ ಮೀಸಲು ಪ್ರದೇಶವಾಗಿದೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.